ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ನಿದ್ದೆಯಿಂದ ಎದ್ದಿದ್ದೀರಾ? ದೇವರನ್ನು ಸ್ತುತಿಸಿದ್ದೀರಾ? ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಂಡಿದ್ದೀರಾ? ದೇವರು ಈ ದಿನ ಯಾವ ಸಂದೇಶ ಕೊಡ್ತಾರೆಂದು ಆತನ ವಾಕ್ಯವನ್ನು ಅನ್ವೇಷಿಸಿ ಕನಿಷ್ಠ ಒಂದು ವಾಗ್ದಾನವಾದರೂ ಹೊಂದಿಕೊಂಡಿದ್ದೀರಾ? ಪ್ರತಿದಿನ ಇದು ನಮಗೆಷ್ಟೋ ಅವಶ್ಯಕವಾಗಿದೆ. ಆತನ ವಾಗ್ದಾನಗಳ ಮೇಲೆಯೇ ನಾವು ಬದುಕುವಂತಹ ವಿಶ್ವಾಸಿಗಳಾಗಿದ್ದೇವೆ. ದೇವರು ಮಾತು ಕೊಟ್ರೆ ನೆರವೇರಿಸುವ ಆತನಾಗಿರೋದ್ರಿಂದ, ಆತನ ವಾಕ್ಯದಲ್ಲಿ ಜೀವ ಇರೋದ್ರಿಂದ, ಆತನ ವಾಕ್ಯ ನಮಗೆ ಕವಚದಂತಿರೋದ್ರಿಂದ, ಆತನ ವಾಕ್ಯವು ನಮಗೆ ಆಶ್ರಯವಾಗಿರುವುದರಿಂದ, ಆತನ ವಾಕ್ಯದಲ್ಲಿ ನಾವು ನಂಬಿಕೆ ಇಟ್ಟಾಗ ಅದ್ಭುತವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ನೋಡಬಲ್ಲೆವು. ಚಿಕ್ಕ ಪ್ರಾರ್ಥನೆಯಿಂದ ಈ ದಿನ ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಪ್ರೀತಿಯುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಕಳೆದ ರಾತ್ರಿ ನೀವು ನಮ್ಮ ಸಂಗಡ ಇದ್ದು ಸಜೀವರ ಸಂಖ್ಯೆಯಲ್ಲಿಟ್ಟು ಎಚ್ಚರಗೊಂಡು ನಿಮ್ಮನ್ನು ಸ್ತುತಿಸುವ ಭಾಗ್ಯ ಕೊಟ್ಟಿದ್ದೀರಿ. ಈ ದಿನವಿಡೀ ಹಾಗೂ ನಾವು ಬದುಕಿರುವವರೆಗೂ, ನಿಮಗಿಷ್ಟಕರವಾಗಿ ಬದುಕಿ ನಿಮ್ಮ ರಾಜ್ಯ ಸೇರುವವರೆಗೂ ನಿಮಗೆ ಸಾಕ್ಷಿಗಳಾಗಿರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬೈಬಲ್ ತುಂಬಾ ವಾಗ್ದಾನಗಳಿವೆ ಪ್ರಿಯರೇ. ಅದರಲ್ಲಿ 30,000 ಸ್ಪೆಸಿಫಿಕ್ ಆಗಿ ವಾಗ್ದಾನಗಳು ಇವೆ ಎಂಬುದಾಗಿ ಬೈಬಲ್ನಲ್ಲಿ ತಿಳಿಯಪಡಿಸಲಾಗಿದೆ. ಸಾವಿರಾರು ಇವೆ. ನಾವು ಯೇಸುವನ್ನು ನಂಬಿದ ನಂತರ ವಾಗ್ದಾನ ಅಂದರೆ ಯೇಸು ನಮಗೆ ಕೊಟ್ಟಂತಹ ಮಾತುಗಳು, ನಮ್ಮ ವಿಷಯದಲ್ಲಿ ಆತನಿಗಿರುವಂತಹ ಉದ್ದೇಶಗಳು, ನಮಗೆ ಕೊಟ್ಟಿರುವಂತಹ ಸೆಕ್ಯೂರಿಟಿ. ನೋಡಿಬೇಕಾದರೆ ಈ ದಿನ ಎಲ್ಲರೂ ಕೂಡ ಎಷ್ಟೋ ಭದ್ರತೆಯನ್ನು ಕೋರಿಕೊಳ್ತಿದ್ದಾರೆ. ಆದರೆ ನಮ್ಮ ಭದ್ರತೆ ಯೇಸುವಿನಲ್ಲಿದೆ. ಈ ದಿನಮಾನಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ಮನುಷ್ಯರು ವೇಗವಾಗಿರುವುದನ್ನು ಅವನು ಫಾಲೋ ಮಾಡ್ತಿದ್ದಾನಿಲ್ಲವೇ, ವೇಗವಾಗಿ ಕೆಲಸ ಮಾಡ್ತಿದ್ದಾನೆ. ಬೆಳಿಗ್ಗೆ ಎದ್ದೊಂದಿನಿಂದ ರಾತ್ರಿ ಮಲಗುವವರೆಗೂ ಅವಸರವೇ ಅವಘಡವೇ, ಕೆಲಸ. ಅಫ್ಕೋರ್ಸ್ ಕೆಲವೊಂದು ಹಳ್ಳಿ ಊರಿನವರು ಧನ್ಯರು. ನೀವಿನ್ನೂ ಆರಾಮಾಗಿ ಹಾಯಾಗಿ ನಿಮ್ಮ ಜೀವಿತ ಅನುಭವಿಸುತ್ತಾ ಇದ್ದೇ ಇರ್ತೀರಿ. ಆದರೆ ದೊಡ್ಡ ದೊಡ್ಡ ಸಿಟೀಸಲ್ಲಿರುವವರಿಗೆ, ಮುಖ್ಯವಾಗಿ ನಮ್ಮ ಬ್ಯಾಂಗ್ಳೂರ್ನಂತಹ ಮೆಟ್ರೋಪಾಲಿಟನ್ ಸಿಟೀಸ್ನಲ್ಲಿರುವಂಥವರು, ಈವನ್ ಟೌನ್ಸ್ನಲ್ಲೂ ಕೂಡ ನವ ಡೇಸ್ ವಿ ಸಿ ದ್ಯಾಟ್ ಬೆಳಗ್ಗೆ ಎದ್ದ ಕೂಡಲೇ ಡ್ಯೂಟಿಗೆ ಹೋಗಬೇಕು, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸಬೇಕು, ಹಾಗೆಯೇ ಉದ್ಯೋಗಕ್ಕೆ ಹೋಗಬೇಕು, ವ್ಯಾಪಾರಕ್ಕೆ ಹೋಗಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು. ಇನ್ನು ಎಲೆಕ್ಷನ್ಸ್ ಬಂದಾಗ ನೋಡಿ ಮನುಷ್ಯರು ಎಷ್ಟು ಅವಸರದಿಂದ ಓಡಾಡ್ತಾರೆ. ನಮ್ಮ ದೇಶ ನಾಯಕರು ಪ್ರಪಂಚದಾದ್ಯಂತ ತಿರುಗಾಡುತ್ತಲೇ ಇದ್ದಾರೆ. ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಅನ್ನುತ್ತಾ ಎಷ್ಟೊಂದು ವೇಗವಾದ ಪ್ರಯಾಣಗಳು ನಡೆಯುತ್ತಿವೆ. ಈ ವೇಗದ ಮಧ್ಯದಲ್ಲಿ ನಮ್ಮ ಪ್ರಶಾಂತತೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ, ನಮ್ಮ ಆನಂದವನ್ನು ಕಳೆದುಕೊಳ್ಳುತ್ತಿದ್ದೇವೆ, ನಮ್ಮ ಜೀವಿತದ ಗಮ್ಯವನ್ನೇ ಮರೆತು ಹೋಗ್ತಿದ್ದೇವೆ. ಬೇಗನೆ ನಾವು ಏನೋ ಮಾಡೋಣ ಅಂದುಕೊಳ್ತಿದ್ದೇವೆ. ಆದರೆ ತಕ್ಕ ಸಮಯದಲ್ಲಿ ಸಮಸ್ತವನ್ನು ಅನುಕೂಲವಾಗಿ ಮಾಡುವ ದೇವರು ನಮಗಿದ್ದಾರೆ ಎಂಬುದಾಗಿ ನಾವು ನಂಬುತ್ತಾ ಇಲ್ಲ. ದೇವರು ಯಾವ ರೀತಿಯಾಗಿ ನಮ್ಮನ್ನು ಕಾಯ್ದು ಕಾಪಾಡುತ್ತಿದ್ದಾರೆ ಎಂಬುದು ನಾವು ಗುರುತಿಸುತ್ತಾ ಇಲ್ಲ. ದೇವರಲ್ಲಿ ನಾವು ಒಂದು ವೇಳೆ ಇರುವುದಾದರೆ ಎಷ್ಟು ಪ್ರಶಾಂತತೆ ಇರುತ್ತದೆ ಎಂಬುದನ್ನು ನಾವು ಅನುಭವಿಸುತ್ತಾ ಇಲ್ಲ. ಅದಕ್ಕೆ ವಾಕ್ಯ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಿರಿ. ರಾತ್ರಿ ಹಗಲು ಆತನ ವಾಕ್ಯವನ್ನು ಧ್ಯಾನಿಸಿ ನೋಡಿರಿ. ಆಗ ನಾವು ಮಾಡುವ ಕೆಲಸಗಳೆಲ್ಲ ಸಫಲವಾಗ್ತವೆ. ಈ ದಿನಮಾನಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಟ್ರಾಫಿಕ್ ಜಾಮ್ ಆಗುವುದನ್ನು ನೋಡ್ತೇವೆ. ಟ್ರಾಫಿಕ್ ಜಾಮ್ ಆದಾಗ ರೋಡ್ ಹೇಗಿರುತ್ತದೆ ಎಂಬುದು ನಿಮಗೆ ಅನುಭವ ಇದೆಯಾ? ಆ ಡ್ರೈವಿಂಗ್ ಸೀಟ್ನಲ್ಲಿರುವಂಥವರಿಗೆ ಎಷ್ಟು ಆತುರತೆ ಇರುತ್ತೆ ನೋಡಿ. ಮುಖ್ಯವಾಗಿ ಒಂದು ಆಂಬ್ಯುಲೆನ್ಸ್ ಇರೋದಾದರೆ, ಇಲ್ಲವೇ ಒಂದು ಇಂಟರ್ವ್ಯೂಗೆ ಹೋಗುವ ವ್ಯಕ್ತಿಯಾಗಿರೋದಾದರೆ, ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗುವ ವ್ಯಕ್ತಿಯಾಗಿರೋದಾದರೆ, ಆ ಸಮಯಕ್ಕೆ ಆ ಗಮ್ಯಕ್ಕೆ ಸೇರಬೇಕೆಂಬ ಆತುರತೆಯಲ್ಲಿರುವಾಗ ಟ್ರಾಫಿಕ್ ಜಾಮ್ ಆಗಿ ಎಲ್ಲಿದ್ದವರು ಅಲ್ಲೇ ಜಾಮ್ ಆಗುತ್ತಾ ಇರುವಾಗ ಎಷ್ಟು ಒತ್ತಡ ಉಂಟಾಗ್ತದೆ ನೋಡಿರಿ. ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಸಾರಿ ಇಂತಹ ಒತ್ತಡ ನೋಡ್ತೇವೆ. ಶಾರೀರಿಕ ಒತ್ತಡ, ಮಾನಸಿಕ ಒತ್ತಡ, ಅನೇಕ ವಿಷಯಗಳು ಕ್ಲಮ್ಸಿಯಾಗಿ ನಮ್ಮನ್ನು ಸುತ್ತಿಕೊಂಡು ನಾವು ಏನು ಮಾಡಲಾಗದ ಪರಿಸ್ಥಿತಿ ಎದುರಾಗ್ತದೆ. ದೇವರ ಮೇಲೆ ಆದುಕೊಳ್ಳುವಂಥದ್ದು,
ದೇವರ ಸಮಯದಲ್ಲಿ ಸಮಸ್ತ ಕಾರ್ಯ ಮಾಡುವಂಥದ್ದು ನಾವು ಕಲಿಯುವುದಾದರೆ ಆಶೀರ್ವದಿಸಲ್ಪಡ್ತೇವೆ. ದೊಡ್ಡ ಜ್ಞಾನಿಯಾದ ಸೊಲೊಮೋನನು ಹೇಳಿದಾನೆ, ಪ್ರತಿಯೊಂದಕ್ಕೂ ತಕ್ಕ ಸಮಯವಿದೆ. ಪ್ರತಿಯೊಂದಕ್ಕೂ ಸಮಯವುಂಟು. ನಗುವುದಕ್ಕೂ ಸಮಯವುಂಟು, ಅಳುವುದಕ್ಕೂ ಸಮಯವುಂಟು. ಹೌದಲ್ಲವೇ? ಹುಟ್ಟುವುದಕ್ಕೂ ಸಮಯವುಂಟು, ಸಾಯುವುದಕ್ಕೂ ಸಮಯವುಂಟು. ಒಂದು ದೊಡ್ಡ ಪ್ಯಾಸೇಜೇ ಇದೆ ಆ ಅಧ್ಯಾಯ ನೀವು ಓದೋದಾದರೆ. ನಾವು ಅತಿ ವೇಗವನ್ನು ಅನುಸರಿಸಿದರೆ ನಮಗೆ ಪ್ರಮಾದ ಉಂಟು ಮಾಡುತ್ತೆ. ಅಲ್ಲಲ್ಲಿ ಸೈನ್ ಬೋರ್ಡ್ಸ್ಗಳೇ ಇರ್ತವೆ ರೋಡಲ್ಲಿ ಹೋಗುವಾಗ. ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್. ಅದೊಂದು ದೊಡ್ಡ ಅನುಭವವಾಗಿರ್ಬೋದು, ಆದರೆ ಅದೊಂದು ಪ್ರಾಣಾಪಾಯಕ್ಕೆ ಕಾರಣವಾಗಬಹುದು. ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಿವೆ ಒಂದು ದಿನದಲ್ಲಿ ನಿಮಗೆ ಗೊತ್ತಾ? ಒಂದು ದಿನದಲ್ಲಿ ಪ್ರಪಂಚದಾದ್ಯಂತ ಎಷ್ಟು ಲಕ್ಷಾಂತರ ಆಕ್ಸಿಡೆಂಟ್ಸ್ಗಳಾಗ್ತಿವೆ ನೋಡಿ. ಎಷ್ಟೋ ಜನರು ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದುತ್ತಿದ್ದಾರೆ. ಎಷ್ಟು ಹೊತ್ತು ಸಮಯ ಹಿಡಿಯುತ್ತೆ ಪ್ರಿಯರೇ ಒಂದು ಆಕ್ಸಿಡೆಂಟ್ ಆಗುವುದಕ್ಕಾಗಿ? ಎದುರುಗಡೆ ಬರುತ್ತಿರುವ ಒಂದು ವಾಹನಕ್ಕೆ ಗುದ್ದಿ ಅದೇ ಸ್ಪಾಟ್ನಲ್ಲಿ ರಕ್ತ ಸುರಿಯುತ್ತಾ ಬಿದ್ದಿರುವವರನ್ನು ನಾವು ನೋಡುವಾಗ ಅದು ಎಷ್ಟೊತ್ತಲ್ಲಿ ನಡೆಯುತ್ತದೆ? ಒಂದು ಕ್ಷಣದಲ್ಲಿ. ಒಂದು ಸಾರಿ ಗುದ್ದಿದ ಕೂಡಲೇ ಮರುಕ್ಷಣವೇ ಅಲ್ಲೇ ಅವರು ಶವವಾಗಿ ಬಿದ್ದಿರುವುದು, ವಾಹನವೆಲ್ಲ ನುಜ್ಜುಗುಜ್ಜಾಗುವುದು, ಊಹಿಸಲಾರದ ಪರಿಣಾಮ ಅಲ್ಲಿ ಉಂಟಾಗುವುದನ್ನು ನಾವು ನೋಡ್ತೇವೆ. ಒಂದು ಕ್ಷಣ ಏನಾದರೂ ದೇವರು ನಮ್ಮ ಕೈ ಬಿಡೋದಾದ್ರೆ ನಮ್ಮ ಸ್ಥಿತಿ ಹಾಗೇ ಇರುತ್ತೆ ಪ್ರಿಯರೇ. ಪ್ರತಿ ಕ್ಷಣ ಆತನು ನಮ್ಮನ್ನು ಕಾಯುತ್ತಲೇ ಇದ್ದಾನೆ. ನಾವೆಲ್ಲರೂ ಈ ದಿನಮಾನಗಳಲ್ಲಿ ತಪ್ಪದೇ ಪ್ರಯಾಣ ಮಾಡಬೇಕಾಗುತ್ತದೆ. 2 ವೀಲರ್ನಲ್ಲಾಗಲಿ, 4 ವೀಲರ್ನಲ್ಲಾಗಲಿ, ಊಬರ್ನಲ್ಲಾಗಲಿ, ಇನ್ನು ಟ್ರೈನ್ಸ್ನಲ್ಲಾಗಲಿ, ಫ್ಲೈಟ್ನಲ್ಲಾಗಲಿ, ಯಾವುದಕ್ಕೆ ಆಗಲಿ ಕ್ಷೇಮವಿಲ್ಲದ ಪರಿಸ್ಥಿತಿ ಇದೆ. ಆದರೆ ನಾನು ನಿಮ್ಮ ಸಂಗಡ ಇರುತ್ತೇನೆ, ನನ್ನ ಸನ್ನಿಧಿ ನಿಮ್ಮ ಸಂಗಡ ಬರುವುದು ಎಂಬ ವಾಗ್ದಾನ ಹೊಂದಿಕೊಂಡವರು ಪ್ರತಿ ಕೇಡಿನಿಂದ ತಪ್ಪಿಸಲ್ಪಡುತ್ತಾರೆ. ಎಷ್ಟೋ ಅದ್ಭುತವಾಗಿ ಭಯಂಕರವಾದ ಆಕ್ಸಿಡೆಂಟಿಂದ ದೇವರು ನನ್ನನ್ನು ತಪ್ಪಿಸಿದ್ದಾರೆ. ಭಯಂಕರವಾದ ಮರಣಕರವಾದ ಕೇಡಿನಿಂದ ತಪ್ಪಿಸಲ್ಪಟ್ಟು ಜೀವಂತವಾಗಿ ಈ ದಿನದವರೆಗೂ ಇರೋದು ಸುವಾರ್ತೆಯ ನಿಮಿತ್ತ ನಾನು ಮಾಡಿದಂತಹ ಎಷ್ಟೋ ಪ್ರಯಾಣಗಳು, ಎಷ್ಟು ಮಾಡಿದ್ದೇನೆ ಎಂಬುದಾಗಿ ಈ ಕುರಿತು ಇತರರ ಅನುಭವ ಎಷ್ಟಿವೆಯೋ ನನಗೆ ಗೊತ್ತಿಲ್ಲ. ಆದರೆ ಎಷ್ಟೋ ಪ್ರಯಾಣ ಮಾಡಿದ್ದೇನೆ ಕ್ರಿಸ್ತನಿಗೋಸ್ಕರ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ. ಹಳ್ಳಿಗಳಿಗೆ, ಗ್ರಾಮಗಳಿಗೆ, ದೇಶಗಳಿಗೆ, ಮೂಲೆ ಮೂಲೆಗೂ, ಬೆಟ್ಟ ಗುಡ್ಡಗಳಿಗೂ, ಗ್ರಾಮಗಳಿಗೂ, ಸಣ್ಣ ಸಣ್ಣ ಹಳ್ಳಿಪಳ್ಳಿಗಳಿಗೂ ಎಲ್ಲಾ ವಿಧವಾದ ವಾಹನಗಳ ಮೇಲೆ ಪ್ರಯಾಣ ಮಾಡಬೇಕಾದಾಗ ಕ್ರಿಸ್ತನ ನಿಮಿತ್ತ ಕಷ್ಟವಾದರೂ, ನಷ್ಟವಾದರೂ, ಹಸುವೆ, ಅನಾರೋಗ್ಯ ಉಂಟಾದರೂ ದೇವರು ಕಾಪಾಡಿದ್ದಾರೆ. ದೇವರು ಜೊತೆ ಇರುವುದರಿಂದಲೇ ಹೋದ ಸ್ಥಳಗಳಲ್ಲೆಲ್ಲ ಬಿತ್ತಿದ ವಾಕ್ಯ ಫಲಿಸಿತು. ಒಂದು ಒಳ್ಳೆ ವಾಗ್ದಾನವಿದೆ ನೋಡಿ. ಕೀರ್ತನೆಗಳು 121ನೇ ಅಧ್ಯಾಯ, ಕೀರ್ತನೆ 121, 4ನೇ ವಚನ. ಇಸ್ರಾಯೇಲರನ್ನು ಕಾಪಾಡುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಯೆಹೋವನೇ ನಿಮ್ಮನ್ನು ಕಾಪಾಡುವನು. ನಿನ್ನ ಬಲಗಡೆಯಲ್ಲಿ ಯೆಹೋವನು ನಿನಗೆ ನೆರಳಾಗಿರುವನು. ಹಗಲಲ್ಲಿ ಸೂರ್ಯನ ಬಿಸಿಲು ನಿನಗೆ ಬಾಧಿಸುವುದಿಲ್ಲ, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯಾವ ಅಪಾಯವೂ ಬರದಂತೆ ಯೆಹೋವನು ನಿನ್ನನ್ನು ಕಾಪಾಡುವನು. ಆತನು ನಿನ್ನ ಪ್ರಾಣವನ್ನು ಕಾಪಾಡುವನು. ಈ ದಿನ ಸಜೀವವಾಗಿರುವವರೆಲ್ಲರೂ ಈ ವಾಗ್ದಾನ ನಮ್ಮ ವಿಷಯದಲ್ಲಿ ನೆರವೇರಿತು ಎಂದು ಹೇಳಬೇಕು. ಇಷ್ಟೊಂದು ಆಯುಷ್ಯ ನಾವು ಹೊಂದಿಕೊಂಡಿರುವುದಾದರೆ, ಇಲ್ಲಿಯವರೆಗೂ ಸಜೀವರ ಸಂಖ್ಯೆಯಲ್ಲಿ ನಾವು ಇರುವುದಾದರೆ, ಖಂಡಿತವಾಗಿಯೂ ನೀವು ಗುರುತಿಸಿರಿ, ಗುರುತಿಸದೇ ಇರಿ, ನಂಬಿರಿ, ನಂಬದೇ ಇರಿ, ನಿಮ್ಮನ್ನು ಕಾಪಾಡುವ ದೇವರು ನಿಮ್ಮ ಬಲಗಡೆಯಲ್ಲಿ ನೆರಳಿನಂತಿದ್ದು, ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿಮ್ಮನ್ನು ಬಾಧಿಸಲಾರದಂತೆ, ಯಾವುದೇ ಇನ್ಫೆಕ್ಷನ್ಸ್ ಬರಲಾರದೆ, ಅನಾರೋಗ್ಯಕ್ಕೆ ಒಳಗಾಗದೆ, ಯಾವ ಅಪಾಯವೂ ಬರದಂತೆ ಯೆಹೋವನು ನಿಮ್ಮನ್ನು ಕಾಪಾಡಿರುವುದಕ್ಕಾಗಿ ಕೂದಲು ಎಳೆಯಷ್ಟು ಎಷ್ಟಿರುತ್ತೆ, ಕೂದಲು ಎಷ್ಟು ಸಣ್ಣಗಿರುತ್ತೆ ನೋಡಿ, ಅಷ್ಟೊಂದು ಹತ್ತಿರ. ನನ್ನ ಜೀವಿತದಲ್ಲಿ ಕೆಲವು ಆಕ್ಸಿಡೆಂಟ್ನಿಂದ ನಾನು ಹೇಗೆ ತಪ್ಪಿಸಿಕೊಂಡೆ ಗೊತ್ತಾ? ನನ್ನನ್ನು ಒರೆಸಿಕೊಂಡು ವಾಹನಗಳು ಹೋದಂತೆ ನೋಡಿದೆ. ಎದುರಿರುವ ಮತ್ತೊಬ್ಬ ವ್ಯಕ್ತಿಯನ್ನೋ ಮತ್ತೊಂದು ಗೋಡೆಗೆ ಗುದ್ದುವುದರಿಂದ ನಾನು ತಪ್ಪಿಸಲ್ಪಟ್ಟೆ. ಎಷ್ಟೋ ನನ್ನನ್ನು ಸೂಕ್ಷ್ಮವಾಗಿ ದೇವರು ಗಮನಿಸುತ್ತಿದ್ದಾರೆ. 1 ಇಂಚೇನಾದರೂ ಕದಲಿದ್ದೇ ಆದರೆ ನಾನು ಸತ್ತು ಹೆಣವಾಗಿ ಬಿದ್ದಿರ್ತಿದ್ದೆ.
ನಮಗೆ ಕೆಲವು ಸಾರಿ ಗೊತ್ತಾಗ್ತದೆ, ಅನೇಕ ಸಾರಿ ಗೊತ್ತಾಗಲ್ಲ. ಆದರೂ ನಮ್ಮನ್ನು ದೇವರು ಕಾಪಾಡುತ್ತಲೇ ಇದ್ದಾರೆ. ಇದನ್ನು ನಂಬಿ ಪ್ರಿಯರೇ. ಏನೋ ಪಾಸ್ಟ್ರೇ, ನೀವು ಹೇಳುವ ಮಾತುಗಳು ನಮಗೆ ದಿನಾಲೂ ಒಂದಲ್ಲ ಒಂದು ಆಕ್ಸಿಡೆಂಟ್ ನಡೆಯುತ್ತಲೇ ಇದೆ, ಒಂದಲ್ಲ ಒಂದು ಪ್ರಮಾದವು ಉಂಟಾಗ್ತಲೇ ಇದೆ. ಒಬ್ರಲ್ಲ ಒಬ್ಬರಿಗೆ ನಾನು ಗುದ್ದುವುದಾಗಲಿ, ನನಗೆ ಬಂದು ಬೇರೆಯವರು ಗುದ್ದುವುದಾಗಲಿ, ನಮ್ಮ ವಾಹನ ಡ್ಯಾಮೇಜ್ ಆಗ್ತಿವೆ, ದೊಡ್ಡ ಘರ್ಷಣೆ ಉಂಟಾಗ್ತಿವೆ, ನಮಗೆ ಬಹಳ ನಷ್ಟ ಆಗ್ತಿವೆ ಅನ್ನುತ್ತಿರಬಹುದೇನೋ. ಹಾಗಾದರೆ ಈ ವಾಗ್ದಾನ ನೀವು ಕ್ಲೇಮ್ ಮಾಡಿಲ್ಲವೇನೋ? ದೇವರೇ, ನಿಮ್ಮ ಸನ್ನಿಧಿ ನನಗೆ ದಯಪಾಲಿಸಿ ಎಂದು ಪ್ರಾರ್ಥನೆ ಮಾಡಿ ನೀವು ಹೊರಡಲಿಲ್ಲವೇನೋ? ಈ ದಿನ ನಮಗೆ ಆಕ್ಸಿಡೆಂಟ್ಗಳು ಆಗಿವೆ, ಆಗುತ್ತಲೇ ಇವೆ ಎನ್ನುವಂಥವರು ದಯವಿಟ್ಟು ಲೈವ್ ಚಾಟ್ನಲ್ಲಿ ಬಂದು ಸ್ವಲ್ಪ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯವನ್ನು, ಇಲ್ಲವೇ ನಿಮ್ಮ ಎಕ್ಸ್ಪೀರಿಯನ್ಸನ್ನು. ಮೇಲಿಂದ ಮೇಲೆ ನಿಮಗೆ ಕೇಡುಂಟಾಗ್ತಾ ಇರುವುದಾದರೆ ಸೈತಾನನ ಗುರಿ ನಿಮ್ಮ ಮೇಲಿದೆ ಎಂದರ್ಥ. ಹಾಗಾದರೆ ನೀವು ದೇವರನ್ನು ಆಶ್ರಯಿಸುವಾಗ ಸೈತಾನನು ವಿಫಲನಾಗ್ತಾನೆ. ಅದನ್ನು ಅನುಭವಿಸಿರುವುದರಿಂದಲೇ ನೀವು ಸಜೀವವಾಗಿದ್ದೀರಿ. ಹೌದಲ್ಲವೇ? ಇಲ್ಲ ಬ್ರದರ್, ನಾವು ಹೊರಗೆ ಹೋಗಲ್ಲ, ನಮಗೆ ಡ್ರೈವಿಂಗ್ ಬರಲ್ಲ, ಕಾರ್ ಓಡ್ಸಕ್ಕಾಗಲ್ಲ, ನಮ್ಮ ಹತ್ರ ಬೈಕ್ ಇಲ್ಲ ಎಂದು ನೀವು ಹೇಳ್ಬೋದೇನೋ. ಆಕ್ಸಿಡೆಂಟ್ ರೋಡ್ ಮೇಲೆ ಅಷ್ಟೇ ಅಲ್ಲ ಆಗೋದು, ಮನೆಯೊಳಗೂ ಕೂಡ ಗ್ಯಾಸ್ ಸಿಲಿಂಡರ್ ಸ್ಫೋಟಿಸಿತು, ಕುಕ್ಕರ್ ಬ್ಲಾಸ್ಟ್ ಆಗೋದು, ಫ್ರಿಡ್ಜ್ ಸ್ಫೋಟಿಸೋದು. ಇತ್ತೀಚೆಗೆ ಯಾರೋ ಹೇಳಿದ್ರು, ಫ್ರಿಡ್ಜ್ ಪೂರ್ತಿ ಸ್ಫೋಟಿಸಿ ಮನೆಯಲ್ಲಿರುವ ಸಾಮಾನುಗಳೆಲ್ಲ ಸುಟ್ಟು ಹೋದುವಂತೆ. ನೋಡಿ ಪ್ರಿಯರೇ, ಮನೆಯಲ್ಲಿಯೂ ಕೂಡ ಆಕ್ಸಿಡೆಂಟ್ ಆಗ್ತಿವೆ. ಕುದಿಯುವ ನೀರು ಕಾಲ್ ಮೇಲೆ ಬಿದ್ದು ಕಾಲೆಲ್ಲ ಬೊಬ್ಬೆಗಳು ಬಂದಿವೆ. ಅಷ್ಟೇ ಅಲ್ಲ, ಅಲ್ಮಿರಾ ಮೇಲ್ಗಡೆ ಬಿದ್ದಿದೆ. ಸಣ್ಣ ಸಣ್ಣ ಅಪಘಾತಗಳು, ಹೀಗೆ ಎಷ್ಟೋ ಪ್ರಮಾದಗಳು ಸಂಭವಿಸುತ್ತವೆ. ಎಷ್ಟು ವಿಧವಾದ ಪ್ರಮಾದಗಳು ಉಂಟಾಗ್ತಿವೆ ನೋಡಿ. ಇಸ್ರಾಯೇಲರನ್ನು ಕಾಪಾಡುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿಮ್ಮ ಮಕ್ಕಳನ್ನು, ನಿಮ್ಮನ್ನು ಕಾಪಾಡುವಂತೆ ಆತನನ್ನು ಆಶ್ರಯಿಸುವುದಾದರೆ, ಆತನಲ್ಲಿ ನಂಬಿಕೆ ಇಡುವುದಾದರೆ, ಸೈತಾನನು ನಮಗೆ ಕೇಡು ಮಾಡಬೇಕೆಂದು ಎಷ್ಟೇ ಪ್ರಯತ್ನ ಮಾಡಿದ್ರೂ ದೇವರನ್ನು ಆಶ್ರಯಿಸಿದವರಿಗೆ ದೇವರ ಕಾವಲು ಇರುತ್ತೆ. ಯಾವುದೇ ಸೂರ್ಯನ ಬಿಸಿಲಾಗಲಿ, ಇರುಳಲ್ಲಿ ಚಂದ್ರನ ಬಾಧೆಯಾಗಲಿ, ಅಥವಾ ಕಳ್ಳರ ಭಯವಾಗಲಿ, ಆಕ್ಸಿಡೆಂಟ್ಗಳಾಗಲಿ, ಪ್ರಮಾದಗಳಾಗಲಿ, ಉಪದ್ರವಗಳಾಗಲಿ, ಯಾವುದೇ ಕೇಡು ನಿಮಗೆ ತಗಲದಂತೆ ನಿಮ್ಮನ್ನು ಕಾಪಾಡುವನು. ಯಾವ ಅಪಾಯವೂ ಬರದಂತೆ ನಿಮ್ಮನ್ನು ಕಾಪಾಡುವನು. ಆತನು ನಿಮ್ಮ ಪ್ರಾಣವನ್ನು ಕಾಪಾಡುವನು. ಮುಖ್ಯವಾಗಿ ನನ್ನ ಕಾಲು ಮುರಿದ್ರೂ ಪರವಾಗಿಲ್ಲ, ಪ್ರಾಣ ಉಳಿಯುತ್ತಲ್ಲ ಎಂದು ಹೇಳಿ ದೇವರನ್ನು ಸ್ತುತಿಸುವುದನ್ನು ಕಲಿಯಬೇಕು. ಒಂದು ಕಾಲಿಲ್ಲದಿದ್ರೂ ಬದುಕಬಹುದು, ಕೈ ಇಲ್ಲದಿದ್ರೂ ಕೂಡ ಬದುಕಬಹುದು. ಆದರೆ ಪ್ರಾಣ ಇಲ್ಲದಿದ್ರೆ ಹೇಗೆ ಬದುಕಲಿಕ್ಕಾಗುತ್ತೆ? ಒಬ್ಬ ದೈವ ಸೇವಕರು ಜೀವಿತ ಕಾಲವೆಲ್ಲ ಇತರ ದೇಶಗಳಿಗೆ ಹೋಗಿ ಸೇವೆ ಸಲ್ಲಿಸಿ ತನ್ನ ದೇಶಕ್ಕೆ ವಿಶ್ರಾಂತಿಗಾಗಿ ತುಂಬಿದ ವೃದ್ಧಾಪ್ಯದಲ್ಲಿ ಹೋಗ್ತಿದ್ದಾರೆ. ಆ ದಿನಗಳಲ್ಲಿ ವಿಮಾನ ಇರಲಿಲ್ಲ, ಹಡಗಿಯನ್ನ ಪ್ರಯಾಣವೇ ಮಾಡಬೇಕಿತ್ತು. ಅದನ್ನು ಹತ್ತಲು ದೊಡ್ಡ ದೊಡ್ಡ ಹಲಿಗೆಗಳನ್ನು ಹಾಕ್ತಿದ್ರು. ಇಂದಿನಂತೆ ಆಧುನಿಕ ಫೆಸಿಲಿಟೀಸ್ ಇರಲಿಲ್ವಲ್ಲ. ಆ ಹಲಿಗೆಗಳ ಮೇಲೆ ನಡೆಯುತ್ತಾ ಹಡಗಿನೊಳಗೆ ಹೋಗುವಾಗ ಕಾಲ್ ಜಾರಿ ಕೆಳಗೆ ಬಿದ್ದು ಕಾಲ್ ಮುರಿದೋಯ್ತು. ಹಾಗೆ ಕಾಲ್ ಮುರಿದಿದ್ದಕ್ಕೆ ಅವರ ಪ್ರಯಾಣವೇ ನಿಂತೋಯ್ತು. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಆದರೆ ಅವರನ್ನು ಪರಾಂಬರಿಸಲು ಬಂದವರು, ಅಯ್ಯೋ ಎಂಥ ಕೆಲಸ ಆಗ್ಬಿಡ್ತಲ್ಲರಿ, ನೀವು ನಿಮ್ಮ ದೇಶಕ್ಕೆ ಹೋಗಲಾರದಂತೆ ಸೈತಾನನು ಹೇಗೆ ಅಡ್ಡ ತಡೆದ, ಇದರಲ್ಲಿ ದೇವರು ಯಾಕೆ ಸುಮ್ಮನೆ ಇದ್ದಾರೆ ಅನ್ನುತ್ತಿರುವಾಗ, ಇಲ್ಲ ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ ಎಂದು ಹೇಳ್ತಾ ಇದ್ರು. ಏನಿದು ಕಾಲ್ ಮುರಿದ್ರು ದೇವರಿಗೆ ಸ್ತೋತ್ರ ಅನ್ನುತ್ತಾರೆ ಅಂತ ಎಲ್ಲರೂ ಅಂದ್ಕೊಂಡ್ರು. ಆದರೆ 3 ತಿಂಗಳ ನಂತರ ಗೊತ್ತಾದದೇನೆಂದ್ರೆ, ಆ ದಿನ ಹೊರಡಿರುವ ಆ ಹಡಗು ತುಫಾನಿಗೆ ತುತ್ತಾಗಿ ಆ ಹಡಗಿನಲ್ಲಿದ್ದವರೆಲ್ಲರೂ ಮರಣ ಹೊಂದಿದ್ರಂತೆ. ಆ ಹಡಗು ಒಡೆದು ಹೋಗಿ ಸಮುದ್ರದಲ್ಲಿ ಮುಳುಗೋಯ್ತೆಂದು ಗೊತ್ತಾದಾಗ, ಆ ಸುದ್ದಿಯನ್ನು ಬಂದು ಹೇಳಿದಾಗ ಆ ಸೇವಕ ಹೇಳ್ತಾರೆ, ನಾನು ಆವಾಗಲೇ ಹೇಳಿದ್ದೇನಲ್ಲವೇ, ನನ್ನ ಜೀವಿತದಲ್ಲಿ ಏನೇ ಆದರೂ ಕೂಡ ಪ್ರಮಾದವೂ ಕೂಡ ನನ್ನ ಮೇಲಿಗೋಸ್ಕರವೇ ದೇವರು ಅನುಮತಿಸುತ್ತಾರೆ ಎಂದು ಹೇಳ್ತಾರೆ. ದೇವರು ನನ್ನ ಕಾಲು ಮುರಿಯುವಂತೆ ಮಾಡಿ ನನ್ನ ಪ್ರಾಣವನ್ನೇ ಕಾಪಾಡಿದ್ದಾರೆ, ದೇವರಿಗೆ ಸ್ತೋತ್ರವಾಗಲಿ ಅಂದ್ರಂತೆ. ಹೌದು ಪ್ರಿಯರೇ, ನಮ್ಮ ಪ್ರಾಣ ಕಾಪಾಡುವ ಆತನಾಗಿದ್ದಾರೆ. ಈ ದಿನ ಒಂದು ಒಳ್ಳೆ ವಾಗ್ದಾನ ಕೊಡ್ತಿದ್ದೇನೆ, ಇದನ್ನು ಕ್ಲೇಮ್ ಮಾಡಿರಿ ದೇವರ ಮುಂದೆ. ದೇವರೇ, ಈ ವಾಗ್ದಾನ ನಮ್ಮ ವಿಷಯದಲ್ಲಿ ನೆರವೇರಿಸಿರಿ ಎಂದು ಪ್ರತಿದಿನ ಮನೆಯಿಂದ ನೀವು ಹೊರಗಡೆ ಹೋಗುವಾಗ, ಪ್ರತಿ ಕೆಲಸ ನೀವು ಪ್ರಾರಂಭ ಮಾಡುವಾಗ ಈ ವಾಗ್ದಾನ ಜ್ಞಾಪಕ ಮಾಡಿಕೊಳ್ಳಿರಿ. ಈ ದಿನ ಮೊದಲುಗೊಂಡು ನಿರಂತರವೂ, ಇಂದಿನಿಂದ ಸದಾಕಾಲವೂ ನೀನು ಹೋಗುವಾಗಲೂ ಬರುವಾಗಲೂ ಯೆಹೋವನು ನಿನ್ನನ್ನು ಕಾಪಾಡುವನು. ಈ ದಿನ ಮೊದಲುಗೊಂಡು ನಿರಂತರವೂ ನೀನು ಹೋಗುವಾಗಲೂ ಬರುವಾಗಲೂ ಯೆಹೋವನು ನಿನ್ನನ್ನು ಕಾಪಾಡುವನು. ಈ ದಿನ ಮೊದಲುಗೊಂಡು ನೀವು ಹೊರಗೆ ಹೋಗುವಾಗಲೂ ಒಳಗೆ ಬರುವಾಗಲೂ ನೀವು ನಡೆಯುವ ಪ್ರತಿ ಮಾರ್ಗದಲ್ಲಿಯೂ ಕರ್ತನು ನಿಮ್ಮನ್ನು ಕಾಪಾಡಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಕಾವಲು ಭದ್ರತೆ ಇಲ್ಲದೆ ಈ ಲೋಕದಲ್ಲಿ ನಾವು ಬದುಕಲಾರೆವು. ನಿಮ್ಮ ಬೇಲಿ ನಮ್ಮ ಸುತ್ತಲೂ ಇರದಿದ್ದರೆ ಭದ್ರವಾಗಿರಲಾರೆವು. ನಿಮ್ಮ ಜೊತೆ ನಮ್ಮೊಂದಿಗೆಲ್ಲದಿದ್ದರೆ ನಾವು ನಡೆಯಲಾರೆವು.
ಈ ಉಪದ್ರವಗಳ ಲೋಕದಲ್ಲಿ ಎಲ್ಲಿ ನೋಡಿದರೂ ಟ್ರಾಫಿಕ್ ಜಾಮ್ಗಳು, ಎಲ್ಲಿ ನೋಡಿದ್ರೂ ಕೂಡ ವಿಸ್ತಾರವಾದ ರೋಡ್ ಅಪಘಾತಗಳು ನಡೆಯುತ್ತಿರುವಂತಹ ಈ ಭಯಂಕರವಾದ ದಿನಗಳಲ್ಲಿ ನಾವು ಹೊರಗಡೆ ಹೋಗುವಾಗ, ಮನೆಯೊಳಗೆ ಬರುವಾಗ ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ನಂಬಿಕೆ ನಮಗಿಲ್ಲದಿದ್ದರೆ ನಾವು ಮುಂದಕ್ಕೆ ಸಾಗಲಾರೆವು. ಪ್ರತಿದಿನ ನಮ್ಮ ಚಿಕ್ಕ ಮಕ್ಕಳನ್ನು ಸ್ಕೂಲ್ಗೆ ಕಳಿಸುತ್ತಿರುವಾಗ, ಅವರು ತಿರುಗಿ ಮನೆಗೆ ಬಂದು ಸೇರುತ್ತಿರುವಾಗ, ಅವರು ಹೋಗುವ ಆಟೋದ ಸುತ್ತಲೂ, ವಾಹನದ ಸುತ್ತಲೂ ನಿಮ್ಮ ಸನ್ನಿಧಿ ಅವರೊಂದಿಗೆ ಇಲ್ಲದಿದ್ದರೆ ಈ ಭಯಂಕರವಾದ ಪ್ರಮಾದದ ಲೋಕದಲ್ಲಿ ನಮ್ಮ ಮಕ್ಕಳು ಸುರಕ್ಷಿತರಾಗಿ ಇರೋದಿಲ್ಲ ದೇವರೇ. ನಾವು ನಂಬುತ್ತೇವೆ ದೇವರೇ, ನಮ್ಮನ್ನು ಕಾಪಾಡುವಂತಹ ನೀವು ತೂಕಡಿಸಲ್ಲ, ನಿದ್ರಿಸಲ್ಲ ಎಂದು. ನಾವು ಹೋಗುವಾಗಲೂ ಬರುವಾಗಲೂ ಕಾಪಾಡುತ್ತೇನೆ ಎಂದು ಹೇಳಿರುವ ನಿಮ್ಮ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ತೇವೆ. ಈ ದಿನ ಮೊದಲುಗೊಂಡು ನಾವು ಹೋಗುವಾಗಲೂ ಬರುವಾಗಲೂ ನಮ್ಮ ಸಂಗಡ ಇದ್ದು ನಮ್ಮ ಪ್ರಾಣವನ್ನು ಕಾಪಾಡಿ ಎಲ್ಲ ಕೇಡಿನಿಂದ ತಪ್ಪಿಸಿ, ಅಪಾಯದಿಂದ ಬಿಡಿಸಿ, ಸಜೀವ ಸಾಕ್ಷಿಗಳಾಗಿ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ದಯವಿಟ್ಟು ಒಂದು ವಾಟ್ಸಪ್ ಮುಖಾಂತರ ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ. ತಪ್ಪದೇ ದೇವರು ಉತ್ತರಿಸುತ್ತಾರೆ. ಈ ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಳ್ಳಿ. ಕರ್ತನಿಗೆ ಮಹಿಮೆ ಆಗುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಿಮಗಾಗಿ ನಾವು ಪ್ರಸಾರ ಮಾಡುತ್ತಿರುವಾಗ ಅನುದಿನವೂ ವೀಕ್ಷಿಸುತ್ತಾ ಲೈವ್ ಆಗಿ ಕೊಡುವಂತಹ ಈ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ ಇತರರಿಗೂ ಕೂಡ ಶೇರ್ ಮಾಡಿರಿ. ಈ ದಿನ ದೇವರು ಎಷ್ಟೋ ಅದ್ಭುತವಾದ ವಾಗ್ದಾನ ಕೊಟ್ಟಿದ್ದಾರೆ. ಈ ವಾಗ್ದಾನ ಹಿಡಿದುಕೊಂಡು ಅನುದಿನವೂ ಬದುಕುತ್ತಾ ದೇವರಿಂದ ಕಾಪಾಡಲ್ಪಡಿರಿ. ನೀವು ನಮಗೆ ಕಳಿಸುವ ಪ್ರಾರ್ಥನೆ ಮನವಿಗಳನ್ನೆಲ್ಲ ನಾವು ಪರಿಶೀಲಿಸಿ ಇಂತಹ ವಾಗ್ದಾನಗಳನ್ನೆಲ್ಲ ನಿಮಗೋಸ್ಕರ ನಾವು ಕ್ಲೇಮ್ ಮಾಡುತ್ತಾ ನಿಮ್ಮೆಲ್ಲರಿಗೋಸ್ಕರ ಎಷ್ಟೋ ಭಾರದಿಂದ ನಿಮ್ಮ ಬಿಡುಗಡೆಗೋಸ್ಕರ ದೇವರ ಮುಂದೆ ಬೇಡಿಕೊಳ್ತಿದ್ದೇವೆ. ದೇವರ ಪರಿಶುದ್ಧಾತ್ಮನನ್ನು ಹಾಗೂ ಪ್ರಾರ್ಥನೆಯ ಆತ್ಮನನ್ನು ಹೊಂದಿಕೊಂಡು ಪ್ರಾರ್ಥಿಸಿರಿ. ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಮಾಡ್ತಾರೆ. ವಂದನೆಗಳು.